ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುವುದು ಯಾವುದು? ಆಪ್ಷನ್ಸ್: ಎ ಮೂಲಂಗಿ ಎಲೆ, ಬಿ ಈರುಳ್ಳಿ ಸೊಪ್ಪು, ಸಿ ಬ್ರೋಕೊಲಿ, ಡಿ ಹೂಕೋಸು. ಉತ್ತರ ಆಪ್ಷನ್ ಎ ಮೂಲಂಗಿ ಎಲೆ. ಮೂಲಂಗಿ ಎಲೆಗಳಲ್ಲಿ ವಿಟಮಿನ್ ಸಿ ಅಂಶ ಅಪಾರ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಹಳದಿ ಕಾಮಾಲೆ ರೋಗಕ್ಕೆ ಇದು ಔಷಧಿಯಾಗಿ ಕೆಲಸ ಮಾಡುತ್ತದೆ. ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಗುಣ ಮೂಲಂಗಿ ಎಲೆಗಳಲ್ಲಿ ಸಿಗುವುದರಿಂದ ಇಂತಹ ಅನೇಕ ರೋಗಗಳಿಗೆ ಇದು ಪರಿಹಾರವಾಗಿ ಕೆಲಸ ಮಾಡಬಲ್ಲದು. ಪ್ರತಿದಿನ ಮೂಲಂಗಿ ಎಲೆಗಳ ಪಲ್ಯ ತಯಾರು ಮಾಡಿ ಸೇವನೆ ಮಾಡುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಡಬಹುದು. ಏಕೆಂದರೆ ಮೂಲಂಗಿ ಎಲೆಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಜಾಸ್ತಿಯಾಗದಂತೆ ತಡೆಯುವ ಗುಣ ಕಂಡುಬರುತ್ತದೆ. ಹಾಗಾಗಿ ಈಗಾಗಲೇ ಮಧುಮೇಹ ಸಮಸ್ಯೆಯನ್ನು ಹೊಂದಿರುವವರು ತಮ್ಮ ತೊಂದರೆ ಪರಿಹರಿಸಿಕೊಳ್ಳಲು ಮೂಲಂಗಿ ಮತ್ತು ಮೂಲಂಗಿ ಎಲೆಗಳನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡು ಸೇವನೆ ಮಾಡಿದರೆ ಉತ್ತಮ. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಲೈಂಗಿಕ ಸಂಭೋಗದ ನಂತರ ಕಂಡುಬರುವ ಸೋಂಕು ಯಾವುದು? ಆಪ್ಷನ್ಸ್: ಎ ಸಿಸ್ಟೈಟಿಸ್, ಬಿ ಮೂತ್ರನಾಳ ಸೋಂಕು, ಸಿ ಗರ್ಭಕಂಠ ಸೋಂಕು, ಡಿ ಯೋನಿ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಸಿಸ್ಟೈಟಿಸ್. ಈ ಸೋಂಕು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಲೈಂಗಿಕ ಸಂಭೋಗದ ನಂತರ ಕಂಡುಬರುತ್ತದೆ. ಅನೇಕರು ಸಂಭೋಗದ ನಂತರ ತಮ್ಮ ಖಾಸಗಿ ಭಾಗ ಅಥವಾ ನಮ್ಮ ದೇಹವನ್ನು ಸ್ವಚ್ಛವಾಗಿ ಇಡುವುದಿಲ್ಲ. ಈ ಸೋಂಕಿಗೆ ಇದುವೇ ಪ್ರಮುಖ ಕಾರಣವಾಗಿರುತ್ತದೆ. ಪ್ರತಿಯೊಬ್ಬ ಮಹಿಳೆಯ ದೇಹದ ಪ್ರತಿಯೊಂದು ಭಾಗವು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಅದರ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯವಾಗಿರುತ್ತದೆ. ಈ ಸೋಂಕು ಉರಿಯೂತ ಮತ್ತು ಊತವನ್ನು ಸಹ ಉಂಟುಮಾಡುತ್ತದೆ. ಆಗಾಗ್ಗೆ ಮೂತ್ರ ವಿಸರ್ಜನೆ ಮತ್ತು ಉರಿಯೂತದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಹೊಸದಾಗಿ ಮದುವೆಯಾದ ಮಹಿಳೆಯರಲ್ಲಿ ಹನಿಮೂನ್ ಸಿಸ್ಟೈಟಿಸ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಯಾವುದೇ ವಯಸ್ಸಿನ ಮಹಿಳೆಯರ ಮೇಲೆ ಪರಿಣಾಮ ಬೀರಬಹುದು. ಲೈಂಗಿಕ ಸಂಭೋಗದ ಸಮಯದಲ್ಲಿ ಬ್ಯಾಕ್ಟೀರಿಯಾಗಳು ಮೂತ್ರನಾಳದ ಮೂಲಕ ದೇಹವನ್ನು ಪ್ರವೇಶಿಸಿ ಸೋಂಕನ್ನು ಉಂಟುಮಾಡುತ್ತವೆ. ಮೂರನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಮುತ್ತುಗಳು ಉತ್ಪತ್ತಿಯಾಗುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಜಗತ್ತಿನಲ್ಲಿ ಅತಿ ಹೆಚ್ಚು ಮುತ್ತುಗಳ ಉತ್ಪಾದನೆಯನ್ನು ಚೀನಾ ತನ್ನ ಕಂಬದ ಬಾಹುಗಳಲ್ಲಿ ಬಾಚಿಕೊಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಮುತ್ತುಗಳ ಬೇಡಿಕೆಯನ್ನು ಚೀನಾ 70% ಆವರಿಸಿಕೊಂಡಿದೆ. ಅದರಲ್ಲೂ ವಿಶ್ವದ 95% ಫ್ರೆಶ್ ವಾಟರ್ ಪರ್ಲ್ಸ್ ಉತ್ಪಾದಿಸುವ ದೇಶ ಚೀನಾ. ನಾಲ್ಕನೇ ಪ್ರಶ್ನೆ, ಮೊಟ್ಟೆಗಿಂತಲೂ ಉತ್ತಮವಾದ ಪ್ರೋಟೀನ್ ಹೊಂದಿರುವ ಸಸ್ಯಾಹಾರ ಯಾವುದು? ಆಪ್ಷನ್ಸ್: ಎ ಕಡಲೆ ಬೀಜ, ಬಿ ಕಡಲೆಕಾಳು, ಸಿ ಸೋಯಾಬೀನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶೇಂಗಾ ಅಥವಾ ಕಡಲೆಕಾಯಿಯನ್ನು ಬಡವರ ಬಾದಾಮಿ ಎಂದೇ ಕರೆಯಲಾಗುತ್ತದೆ. ಇದರಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಸಮೃದ್ಧವಾಗಿರುತ್ತವೆ. ಕಡಲೆ ಕೂಡ ಬಹುಪಯೋಗಿ ಆಹಾರವಾಗಿದೆ. ಇದನ್ನು ವಿವಿಧ ರೀತಿಯಲ್ಲಿ ನಮ್ಮ ಆಹಾರದ ಭಾಗವಾಗಿಸಬಹುದು. ಪ್ರೋಟೀನ್ನ ಸಸ್ಯಾಹಾರಿ ಮೂಲಗಳಲ್ಲಿ ಸೋಯಾಬೀನ್ ಕೂಡ ಸೇರುತ್ತದೆ. ಮೊಟ್ಟೆಗಿಂತ ಇದರಿಂದಲೂ ಹೆಚ್ಚಿನ ಪ್ರೋಟೀನ್ ಪಡೆಯಬಹುದು. ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುವ ಬಾದಾಮಿಯಿಂದ ಪ್ರೋಟೀನ್ ಅನ್ನು ಪಡೆಯಬಹುದು. ಪ್ರೋಟೀನ್ ಅಗತ್ಯ ಪೋಷಕಾಂಶಗಳಲ್ಲಿ ಒಂದು. ಸ್ನಾಯುಗಳ ಬೆಳವಣಿಗೆ ದುರಸ್ತಿಗೆ ಪ್ರೋಟೀನ್ ಅಗತ್ಯ. ಜೊತೆಗೆ ಹಾರ್ಮೋನ್ಗಳು ಮತ್ತು ರೋಗನಿರೋಧಕ ವ್ಯವಸ್ಥೆಯ ಸುಧಾರಣೆಯಲ್ಲಿಯೂ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಐದನೇ ಪ್ರಶ್ನೆ, ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮನಸ್ತಾಪ, ಬಿ ನಕಾರಾತ್ಮಕತೆ, ಸಿ ಜಗಳಗಳು, ಡಿ ಅಭಿವೃದ್ಧಿ ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಬಿ ನಕಾರಾತ್ಮಕತೆ. ಶಾಸ್ತ್ರಗಳಲ್ಲಿ ಪ್ರತಿಯೊಂದಕ್ಕೂ ಸಂಬಂಧಿಸಿದ ನಿಯಮಗಳಿವೆ. ಅದೇ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಅನೇಕ ಕೆಟ್ಟ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳದಂತೆ ಎಚ್ಚರಿಕೆ ನೀಡುತ್ತಿದ್ದರು. ಇಂತಹ ಅಭ್ಯಾಸಗಳು ನಮ್ಮ ದೈಹಿಕ ಹಾಗೂ ಮಾನಸಿಕ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತದೆ. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು ಅಶುಭ. ನಮ್ಮಲ್ಲಿ ಅನ್ನಕ್ಕೆ ವಿಶೇಷ ಸ್ಥಾನವಿದೆ. ಅದಕ್ಕೆ ಅಗೌರವ ತೋರಬಾರದು ಎಂಬುದು ನಮ್ಮ ಹಿರಿಯರ ಭಾವನೆ. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಿದರೆ ಅನ್ನಕ್ಕೆ ಅಗೌರವ ತೋರಿಸಿದಂತೆ. ಆ ಕಾರಣಕ್ಕೆ ಈ ಅಭ್ಯಾಸವನ್ನು ನಮ್ಮ ಹಿರಿಯರು ವಿರೋಧಿಸುತ್ತಿದ್ದರು. ಹಾಸಿಗೆ ಅಶುದ್ಧವಾದ ಸ್ಥಾನ. ಅಲ್ಲಿ ನಾವು ಹೇಗೆ ಬೇಕೋ ಹಾಗೆ ಉಪಯೋಗಿಸುತ್ತೇವೆ. ಆ ಕಾರಣಕ್ಕೆ ಅದು ಗೌರವಯುತವಾದ ಸ್ಥಾನವಲ್ಲ ಎಂದು ಹೇಳುತ್ತಿದ್ದರು. ಆರನೇ ಪ್ರಶ್ನೆ, ರಾಷ್ಟ್ರೀಯ ಕಡಲ ದಿನವನ್ನು ಏಕೆ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಗೌರವಾನ್ವಿತ, ಬಿ ಕೊಡುಗೆ, ಸಿ ಕಾನೂನು, ಡಿ ನಿಯಮ. ಸರಿಯಾದ ಉತ್ತರ ಆಪ್ಷನ್
ಎ ಮತ್ತು ಬಿ. ತಿಂಗಳುಗಟ್ಟಲೆ ಸಮುದ್ರದಲ್ಲಿ ಪ್ರಯಾಣಿಸುತ್ತಾ ಸರಕುಗಳ ಆಮದು ರಫ್ತು ಮಾಡುತ್ತಾ ಭಾರತದ ಜಾಗತಿಕ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡುವ ಧೈರ್ಯಶಾಲಿ ವ್ಯಕ್ತಿಗಳನ್ನು ಗೌರವಿಸಲು ಹಾಗೂ ಕಡಲ ವ್ಯಾಪಾರದ ಮಹತ್ವವನ್ನು, ಭಾರತದ ಆರ್ಥಿಕ ಅಭಿವೃದ್ಧಿಗೆ ಕಡಲ ವಲಯದ ವ್ಯಾಪಾರದ ಕೊಡುಗೆಯ ಬಗ್ಗೆ ತಿಳಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಕಡಲ ದಿನದಂದು ಭಾರತದ ಅನೇಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದಲ್ಲದೆ ಭಾರತೀಯ ಕಡಲ ವಲಯದ ಉದ್ಯಮಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದೆ ಉದ್ಯಮ ನಾಯಕರು ಹಾಗೂ ನಾವಿಕರಿಗೆ ವರುಣ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಕಡಲ ದಿನವು ಭಾರತದ ಕಡಲ ಉದ್ಯಮ, ವ್ಯಾಪಾರ, ಭದ್ರತೆ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. 7ನೇ ಪ್ರಶ್ನೆ. ಭಾನುವಾರದಂದು ಯಾವ ವಸ್ತುವನ್ನು ಖರೀದಿಸುವುದರಿಂದ ನೀವು ಶ್ರೀಮಂತರಾಗಬಹುದು? ಆಪ್ಷನ್ಸ್: ಎ. ಕೆಂಪು ಬಟ್ಟೆ, ಬಿ. ತಾಮ್ರದ ನಾಣ್ಯ, ಸಿ. ಬಿಳಿ ಸಾಸಿವೆ, ಡಿ. ಕಪ್ಪು ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತಾಮ್ರ ಸೂರ್ಯನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಆರೋಗ್ಯ ಸುಧಾರಿಸುತ್ತದೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಹಾಗಾಗಿ ಭಾನುವಾರದ ದಿನ ತಾಮ್ರದ ನಾಣ್ಯ ಅಥವಾ ದೇವರ ಕಿರೀಟವನ್ನು ಪೂಜಾ ಕೋಣೆಯಲ್ಲಿ ತಂದಿಡುವ ಮೂಲಕ ಧನಲಕ್ಷ್ಮಿಯನ್ನು ಒಲಿಸಿಕೊಳ್ಳಬಹುದು. ಇನ್ನು ಕೆಂಪು ಬಣ್ಣವು ಸೂರ್ಯದೇವರ ಶಕ್ತಿಯ ಸಂಕೇತವಾಗಿದೆ. ಈ ಬಣ್ಣ ಒಂದು ರೀತಿಯ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಹಾಗಾಗಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಗತಿ ಬಯಸುವವರು ಭಾನುವಾರದ ದಿನ ಕೆಂಪು ಬಟ್ಟೆಗಳನ್ನು ಖರೀದಿಸುವುದು ಒಳ್ಳೆಯದು. ಇದರಿಂದ ಧನಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರುತ್ತಾಳೆ. 8ನೇ ಪ್ರಶ್ನೆ. ಪ್ರತಿನಿತ್ಯ 1 ಕ್ಯಾರೆಟ್ ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್: ಎ. ಹೃದ್ರೋಗ, ಬಿ. ಕಿಡ್ನಿ ಸ್ಟೋನ್, ಸಿ. ಮಲಬದ್ಧತೆ, ಡಿ. ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ. ಹೃದ್ರೋಗ. ಮುಖ್ಯವಾಗಿ ವಿಟಮಿನ್ ಎ ಅಂಶ ಅಪಾರ ಪ್ರಮಾಣದಲ್ಲಿ ಕಂಡುಬರುವ ಕ್ಯಾರೆಟ್ ಉಸಿರಾಟ ವ್ಯವಸ್ಥೆಯನ್ನು ಮತ್ತು ಕರುಳಿನ ಭಾಗವನ್ನು ಸ್ವಚ್ಛಗೊಳಿಸಿ ಬ್ಯಾಕ್ಟೀರಿಯಾಗಳ ಸಂತತಿ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಮುಖ್ಯವಾಗಿ ರಕ್ತ ಸಂಚಾರದಲ್ಲಿ ಯಾವುದೇ ತೊಂದರೆ ಆಗದಂತೆ ಮತ್ತು ಹೃದಯದ ಕಾರ್ಯಚಟುವಟಿಕೆಗೆ ಧಕ್ಕೆಯಾಗದಂತೆ, ಹೃದಯದ ಅಪಧಮನಿಗಳು ಆರೋಗ್ಯಕರವಾಗಿರುವಂತೆ, ನಿಮ್ಮ ದೇಹದ ರಕ್ತದೊತ್ತಡ ಮತ್ತು ಮಧುಮೇಹ ನಿರ್ವಹಣೆಯಾಗಿ ನಿಮ್ಮ ಆರೋಗ್ಯ ರಕ್ಷಣೆಯಾಗುತ್ತದೆ. 9ನೇ ಪ್ರಶ್ನೆ. ನೆಲದ ಮೇಲೆ ಮಲಗುವುದರಿಂದ ಯಾವ ಕಾಯಿಲೆಗಳು ಬರುವುದಿಲ್ಲ? ಆಪ್ಷನ್ಸ್: ಎ. ಬಿಪಿ, ಬಿ. ಮೂಳೆ ಕ್ಯಾನ್ಸರ್, ಸಿ. ರಕ್ತ ಹೆಪ್ಪುಗಟ್ಟುವಿಕೆ, ಡಿ. ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಣ್ಣಿನ ಮೇಲ್ಮೈ ದೇಹಕ್ಕೆ ನೈಸರ್ಗಿಕ ಶಕ್ತಿಯನ್ನು ನೀಡುತ್ತದೆ. ಈ ರೀತಿಯ ಅಭ್ಯಾಸ ಬೆನ್ನು ಮೂಳೆಯನ್ನು ಗಟ್ಟಿಗೊಳಿಸಲು ಮತ್ತು ಬೆನ್ನು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಇದು ದೇಹಕ್ಕೆ ವಿಶ್ರಾಂತಿ ನೀಡುವ ಮೂಲಕ ದಣಿವನ್ನು ಕಡಿಮೆ ಮಾಡುತ್ತದೆ, ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ನಾವು ನೆಲದ ಮೇಲೆ ಮಲಗಿದಾಗ ನಮ್ಮ ದೇಹ ನೇರವಾಗಿರುತ್ತದೆ. ಇದರಿಂದ ದೇಹಕ್ಕೆ ವಿಶ್ರಾಂತಿ ಸಿಗುವುದಲ್ಲದೆ ಸ್ನಾಯುಗಳು ಸಡಿಲಗೊಳ್ಳುತ್ತದೆ, ನೋವುಗಳು ಕ್ರಮೇಣ ಕಡಿಮೆಯಾಗುತ್ತದೆ. 10ನೇ ಪ್ರಶ್ನೆ. ಭಾರತೀಯ ಆಯುರ್ವೇದಿಕ ಪದ್ಧತಿಯಲ್ಲಿ ಅರಿಶಿಣ ಬಿಟ್ಟರೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇರುವುದು ಯಾವುದಕ್ಕೆ? ಆಪ್ಷನ್ಸ್: ಎ. ಅಲೋವೆರಾ, ಬಿ. ತುಳಸಿ, ಸಿ. ಶುಂಠಿ, ಡಿ. ಗಂಧ. ಸರಿಯಾದ ಉತ್ತರ ಆಪ್ಷನ್ ಬಿ. ತುಳಸಿ. ಭಾರತೀಯ ಆಯುರ್ವೇದಿಕ ಪದ್ಧತಿಯಲ್ಲಿ ಅರಿಶಿಣ ಬಿಟ್ಟರೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ತುಳಸಿಗೆ. ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಯನ್ನು ಗುಣಗೊಳಿಸುವ ಸಾಮರ್ಥ್ಯದಿಂದ ಹಿಡಿದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ತುಳಸಿಗಿದೆ. ಸದ್ಯ ವಿಶ್ವದಲ್ಲಿ ಆಯುರ್ವೇದಿಕ ಔಷಧ ಪದ್ಧತಿಯ ಅಳವಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ. ಹೀಗಾಗಿ ತುಳಸಿ ದಳಕ್ಕೆ ಈಗ ಎಲ್ಲಿಲ್ಲದ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.